ಹುಲಿಗಳ ಹತ್ಯಾಕಾಂಡ ಇದರಲ್ಲಿ ನೇರ ಹೊಣೆ ಅರಣ್ಯ ಇಲಾಖೆ, ನೇರ ಹೊಣೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ನೇರ ಹೊಣೆ ಈ ಇಲಾಖೆಯ ಸಚಿವರು, ನೇರ ಹೊಣೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಜೋಸೆಫ್ ಹುವಾರ್ ಸರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ಒಂದು ಇಲಾಖೆಗೆ ಮಂತ್ರಿ ಆದ್ರೆ ಮಾತ್ರ ಸಾಲದು, ಆ ಮಂತ್ರಿ ತನ್ನ ಇಲಾಖೆಯಲ್ಲಿ ಏನ್ ನಡೀತಾ ಇದೆ, ತನ್ನ ಕರ್ತವ್ಯ ಏನು, ತಾನು ಏನ್ ಮಾನಿಟರ್ ಮಾಡಬೇಕು, ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೋಬೇಕಲ್ಲ. ಇಷ್ಟೆಲ್ಲ ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಆತನ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಆ ಇಲಾಖೆಯ ಮಂತ್ರಿ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಅವ್ರ ಹೊಣೆ ಅಲ್ವಾ ಸರ್ ಇದಕ್ಕೆ? ಅವ್ರ ಹೊಣೆನೆ. ಬಟ್ ನಾನ್ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟು ವರ್ಷಗಳೊಳಗೆ ಕರ್ನಾಟಕದೊಳಗೆ ಒಳ್ಳೆ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ದಾರೆ. ಬಟ್ ಅವರು ಹೇಳೋದು ಇವರು ಮಾಡ್ತಿಲ್ಲ. ಫಾರೆಸ್ಟ್ ಆಫ್ ವಿರೋಧ ಇದೆ. ಅವ್ರೆಲ್ಲಾ ಡಿಸಿಷನ್ಸ್ ತಗೊಳಕ್ಕೂ ಇವ್ರೇನು ಅವ್ರ ಜೊತೆ ಸಾಥ್ ಕೊಡ್ತಿಲ್ಲ. ಸೊ ಅದು ನಮಗೆ ಮಾಹಿತಿ ಬಂದಿರೋದು, ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಜೊತೆಗೆ ಕೆಲಸ ಮಾಡ್ತಿಲ್ಲ. ಅವ್ರು ಹೇಳೋದು ನಡ್ಕೊಂಡ್ ಬರ್ತಿಲ್ಲ. ಕೋಆರ್ಡಿನೇಷನ್ ಇಲ್ಲ ಅಂತನಾ? ಹೊಂದಾಣಿಕೆ ಇಲ್ಲ ಅಂತನಾ? ಕೋಆರ್ಡಿನೇಷನ್ ಇದ್ರು ಇವ್ರು ಹೇಳೋದು ಅವರು ಎಕ್ಸಿಕ್ಯೂಟ್ ಮಾಡ್ತಿಲ್ಲ. ಅದು ಆರೋಪ ಬರ್ತಾ ಇದೆ. ಮಂತ್ರಿಗಳಿಗಿಂತಲೂ ಮೇಲೆ ಹಾಗಾದ್ರೆ ಈ ಆಫೀಸರ್ ಸರ್ ಹಂಗಾಗ್ಬಿಟ್ಟಿದೆ. ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತಾರಲ್ಲ, ಅವ್ರದ್ದು ಒಂದು ಲಾಬಿ ಇದೆ, ಅವ್ರದ್ದೊಂದು ಮಾಫಿಯಾ ತರ. ಅವ್ರು ಹೇಳ್ದಂಗೆ ಅವರು ಕೊಡಕ್ಕೆ ಈಗ ಎಷ್ಟೋ ವಿಷಯಗಳು ನಮ್ಗೆ ಬರುತ್ತೆ. ನಾವ್ ಇದೆಲ್ಲ ಪಬ್ಲಿಕ್ ಅವ್ರಿಗೆ ಹೇಳಕ್ ಆಗಲ್ಲ. ಬಟ್ ಏನಂದ್ರೆ ಅವರು IFS ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಎಲ್ಲಾ ತರನು ಎಫರ್ಟ್ ಗಳು ನಡೆಯುತ್ತೆ. ಈಗ ಒಂದು ಫಾರೆಸ್ಟ್ ಆಫೀಸರ್ ಗೋಕುಲ್ ಅಂತಿದ್ರು, ಅವ್ರು HMT ಮರಗಳು ಕಡ್ದು ಇದ್ ಮಾಡಿದ್ಗೆ ಅವ್ರಿಗೆ ಆಕ್ಷನ್ ತಗೊಂಡು ಅವ್ರು ಸಸ್ಪೆಂಡ್ ಮಾಡಿದ್ರು. ಅವರು ಸಸ್ಪೆಂಡ್ ಮಾಡಬಾರ್ದು ಅಂದ್ಬಿಟ್ಟು ಎಷ್ಟು ವಿರೋಧ ಇತ್ತು ಅಂದ್ಬಿಟ್ಟು ನಮಗ್ ಗೊತ್ತಿದೆ, ನಮಗ್ ಮಾಹಿತಿ ಬಂದಿದೆ. IAS ಅವರು ಹೇಳಿದ್ದಾರೆ ಇಲ್ಲ ಮಾಡಬೇಡಿ ಅವ್ರಿಗೆ ಅಂದ್ಬಿಟ್ಟು. ಆ ತರ ಬರುತ್ತೆ ಸಿಚುವೇಶನ್. ಈಗ ನೀವು ಈ DCF ತಗೊಳ್ಳಿ, ಈಗ ಚಕ್ರಪಾಣಿ ಅವ್ರ ಜಾಗದೊಳಗೆ 5 ಹುಲಿ ಸತ್ತಿರೋದು, ಅವ್ರಿಗೆ ಯಾರು ಇಲ್ಲಿ ತಂದು ಕೂರ್ಸಿರೋದು? ಸೊ ನೋಡಕ್ ಹೋದ್ರೆ ಸಚಿವರು ಮಾಡ್ತಿದ್ದಾರೆ, ಅವ್ರು ಎಷ್ಟೋ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಇಲ್ಲ ಆಗ್ತಾ ಇಲ್ಲ ಕೆಲಸಗಳು. ಅವ್ರಿಗೆ ಎಲ್ಲ ತಡೆ ಆಗ್ತಿದ್ದಾರೆ. ಆಮೇಲೆ ಸಚಿವರು ಮಾಡೋ ಒಳ್ಳೆ ಕೆಲಸನು ಬೇರೆ MLAಗಳು ಮತ್ತೆ ಮಿನಿಸ್ಟರ್ಗಳು ಇದು ಮಾಡಕ್ ಬಿಡ್ತಿಲ್ಲ. ಅವ್ರೇನೋ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ವಿರುದ್ಧವಾಗಿ ನಿಂತ್ಕೊಂಡ್ ಬರ್ತಿದ್ದಾರೆ ಜನ. ಸೊ ನಾ ಹೇಳ್ಬೇಕಂದ್ರೆ ನಾನು ಇಷ್ಟು ವರ್ಷ ನಾನು ವನ್ಯಜೀವಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸತೀಶ್ ಜಾರಕಿಹೊಳಿ ಒಂದಷ್ಟು ದಿನ ಇದ್ರು 2019-20 ತನಕ. ಅವ್ರು ಒಳ್ಳೆ ಜನ, ಅವ್ರ ಏನಾದ್ರು ಒಳ್ಳೆ ಮಾಡ್ಬೇಕಂತಿದ್ರು ಆ ಟೈಮ್ ಒಳಗೆ. ಆಮೇಲೆ ನಮ್ಗೆ ಸಿಕ್ಕಿರೋದು ಈಶ್ವರ್ ಖಂಡ್ರೆ. ಸೊ ಇಂಥ ಟೈಮ್ ಒಳಗೆ ಫಾರೆಸ್ಟ್ ಆಫೀಸರ್ಸ್ಗೆ ನಾವು ಅಕೌಂಟಬಿಲಿಟಿ ತರಬೇಕು. ನಾನ್ ಗವರ್ಮೆಂಟ್ ಕೇಳ್ಕೊತೀನಿ, ಅವ್ರನ್ನೇ ಜವಾಬ್ದಾರ ಮಾಡಬೇಕು. ಅವರೇ ಕಾರಣ. ನೋಡುವ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಯಾರ ತಲೆದಂಡ ಆಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಹುವಾರ್ ಸರ್. ಇಷ್ಟೊತ್ತು ಹುಲಿಗಳ ಹತ್ಯಾಕಾಂಡ ಇದರಲ್ಲಿ ನೇರ ಹೊಣೆ ಅರಣ್ಯ ಇಲಾಖೆ, ನೇರ ಹೊಣೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ನೇರ ಹೊಣೆ ಈ ಇಲಾಖೆಯ ಸಚಿವರು, ನೇರ ಹೊಣೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಜೋಸೆಫ್ ಹುವಾರ್ ಸರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ಒಂದು ಇಲಾಖೆಗೆ ಮಂತ್ರಿ ಆದ್ರೆ ಮಾತ್ರ ಸಾಲದು, ಆ ಮಂತ್ರಿ ತನ್ನ ಇಲಾಖೆಯಲ್ಲಿ ಏನ್ ನಡೀತಾ ಇದೆ, ತನ್ನ ಕರ್ತವ್ಯ ಏನು, ತಾನು ಏನ್ ಮಾನಿಟರ್ ಮಾಡಬೇಕು, ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೋಬೇಕಲ್ಲ. ಇಷ್ಟೆಲ್ಲ ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಆತನ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಆ ಇಲಾಖೆಯ ಮಂತ್ರಿ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಅವ್ರ ಹೊಣೆ ಅಲ್ವಾ ಸರ್ ಇದಕ್ಕೆ? ಅವ್ರ ಹೊಣೆನೆ. ಬಟ್ ನಾನ್ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟು ವರ್ಷಗಳೊಳಗೆ ಕರ್ನಾಟಕದೊಳಗೆ ಒಳ್ಳೆ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ದಾರೆ. ಬಟ್ ಅವರು ಹೇಳೋದು ಇವರು ಮಾಡ್ತಿಲ್ಲ. ಫಾರೆಸ್ಟ್ ಆಫ್ ವಿರೋಧ ಇದೆ. ಅವ್ರೆಲ್ಲಾ ಡಿಸಿಷನ್ಸ್ ತಗೊಳಕ್ಕೂ ಇವ್ರೇನು ಅವ್ರ ಜೊತೆ ಸಾಥ್ ಕೊಡ್ತಿಲ್ಲ. ಸೊ ಅದು ನಮಗೆ ಮಾಹಿತಿ ಬಂದಿರೋದು, ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಜೊತೆಗೆ ಕೆಲಸ ಮಾಡ್ತಿಲ್ಲ. ಅವ್ರು ಹೇಳೋದು ನಡ್ಕೊಂಡ್ ಬರ್ತಿಲ್ಲ. ಕೋಆರ್ಡಿನೇಷನ್ ಇಲ್ಲ ಅಂತನಾ? ಹೊಂದಾಣಿಕೆ ಇಲ್ಲ ಅಂತನಾ? ಕೋಆರ್ಡಿನೇಷನ್ ಇದ್ರು ಇವ್ರು ಹೇಳೋದು ಅವರು ಎಕ್ಸಿಕ್ಯೂಟ್ ಮಾಡ್ತಿಲ್ಲ. ಅದು ಆರೋಪ ಬರ್ತಾ ಇದೆ. ಮಂತ್ರಿಗಳಿಗಿಂತಲೂ ಮೇಲೆ ಹಾಗಾದ್ರೆ ಈ ಆಫೀಸರ್ ಸರ್ ಹಂಗಾಗ್ಬಿಟ್ಟಿದೆ. ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತಾರಲ್ಲ, ಅವ್ರದ್ದು ಒಂದು ಲಾಬಿ ಇದೆ, ಅವ್ರದ್ದೊಂದು ಮಾಫಿಯಾ ತರ. ಅವ್ರು ಹೇಳ್ದಂಗೆ ಅವರು ಕೊಡಕ್ಕೆ ಈಗ ಎಷ್ಟೋ ವಿಷಯಗಳು ನಮ್ಗೆ ಬರುತ್ತೆ. ನಾವ್ ಇದೆಲ್ಲ ಪಬ್ಲಿಕ್ ಅವ್ರಿಗೆ ಹೇಳಕ್ ಆಗಲ್ಲ.
ಬಟ್ ಏನಂದ್ರೆ ಅವರು IFS ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಎಲ್ಲಾ ತರನು ಎಫರ್ಟ್ ಗಳು ನಡೆಯುತ್ತೆ. ಈಗ ಒಂದು ಫಾರೆಸ್ಟ್ ಆಫೀಸರ್ ಗೋಕುಲ್ ಅಂತಿದ್ರು, ಅವ್ರು HMT ಮರಗಳು ಕಡ್ದು ಇದ್ ಮಾಡಿದ್ಗೆ ಅವ್ರಿಗೆ ಆಕ್ಷನ್ ತಗೊಂಡು ಅವ್ರು ಸಸ್ಪೆಂಡ್ ಮಾಡಿದ್ರು. ಅವರು ಸಸ್ಪೆಂಡ್ ಮಾಡಬಾರ್ದು ಅಂದ್ಬಿಟ್ಟು ಎಷ್ಟು ವಿರುದ್ಧ ಇತ್ತು ಅಂದ್ಬಿಟ್ಟು ನಮಗ್ ಗೊತ್ತಿದೆ, ನಮಗ್ ಮಾಹಿತಿ ಬಂದಿದೆ. IAS ಅವರು ಹೇಳಿದ್ದಾರೆ ಇಲ್ಲ ಮಾಡಬೇಡಿ ಅವ್ರಿಗೆ ಅಂದ್ಬಿಟ್ಟು. ಆ ತರ ಬರುತ್ತೆ ಸಿಚುವೇಶನ್. ಈಗ ನೀವು ಈ DCF ತಗೊಳ್ಳಿ, ಈಗ ಚಕ್ರಪಾಣಿ ಅವ್ರ ಜಾಗದೊಳಗೆ 5 ಹುಲಿ ಸತ್ತಿರೋದು, ಅವ್ರಿಗೆ ಯಾರು ಇಲ್ಲಿ ತಂದು ಕೂರ್ಸಿರೋದು? ಸೊ ನೋಡಕ್ ಹೋದ್ರೆ ಸಚಿವರು ಮಾಡ್ತಿದ್ದಾರೆ, ಅವ್ರು ಎಷ್ಟೋ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಆಗ್ತಾ ಇಲ್ಲ ಕೆಲಸಗಳು. ಅವ್ರಿಗೆ ಎಲ್ಲ ತಡೆ ಆಗ್ತಿದ್ದಾರೆ. ಆಮೇಲೆ ಸಚಿವರು ಮಾಡೋ ಒಳ್ಳೆ ಕೆಲಸನು ಬೇರೆ MLAಗಳು ಮತ್ತೆ ಮಿನಿಸ್ಟರ್ಗಳು ಇದು ಮಾಡಕ್ ಬಿಡ್ತಿಲ್ಲ. ಅವ್ರೇನೋ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ವಿರುದ್ಧವಾಗಿ ನಿಂತ್ಕೊಂಡ್ ಬರ್ತಿದ್ದಾರೆ ಜನ. ಸೊ ನಾ ಹೇಳ್ಬೇಕಂದ್ರೆ ನಾನು ಇಷ್ಟು ವರ್ಷ ನಾನು ವನ್ಯಜೀವಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸತೀಶ್ ಜಾರಕಿಹೊಳಿ ಒಂದಷ್ಟು ದಿನ ಇದ್ರು 2019-20 ತನಕ. ಅವ್ರು ಒಳ್ಳೆ ಜನ, ಅವ್ರ ಏನಾದ್ರು ಒಳ್ಳೆ ಮಾಡ್ಬೇಕಂತಿದ್ರು ಆ ಟೈಮ್ ಒಳಗೆ. ಆಮೇಲೆ ನಮ್ಗೆ ಸಿಕ್ಕಿರೋದು ಈಶ್ವರ್ ಖಂಡ್ರೆ. ಸೊ ಇಂಥ ಟೈಮ್ ಒಳಗೆ ಫಾರೆಸ್ಟ್ ಆಫೀಸರ್ಸ್ಗೆ ನಾವು ಅಕೌಂಟಬಿಲಿಟಿ ತರಬೇಕು. ನಾನ್ ಗವರ್ಮೆಂಟ್ ಕೇಳ್ಕೊತೀನಿ, ಅವ್ರನ್ನೇ ಜವಾಬ್ದಾರ ಮಾಡಬೇಕು. ಅವರೇ ಕಾರಣ. ನೋಡುವ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಯಾರ ತಲೆದಂಡ ಆಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಹೂವಾರ್ ಸರ್. ಇಷ್ಟೊತ್ತು ಹುಲಿಗಳ ಹತ್ಯಾಕಾಂಡ, ಇದರಲ್ಲಿ ನೇರ ಹೊಣೆ ಅರಣ್ಯ ಇಲಾಖೆ, ನೇರ ಹೊಣೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ನೇರ ಹೊಣೆ ಈ ಇಲಾಖೆಯ ಸಚಿವರು, ನೇರ ಹೊಣೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು. ಜೋಸೆಫ್ ಹೂವಾರ್ ಸರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ಒಂದು ಇಲಾಖೆಗೆ ಮಂತ್ರಿ ಆದ್ರೆ ಮಾತ್ರ ಸಾಲದು. ಆ ಮಂತ್ರಿ ತನ್ನ ಇಲಾಖೆಯಲ್ಲಿ ಏನ್ ನಡೀತಾ ಇದೆ, ತನ್ನ ಕರ್ತವ್ಯ ಏನು, ತಾನು ಏನ್ ಮಾನಿಟರ್ ಮಾಡಬೇಕು, ತನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೋಬೇಕಲ್ಲ. ಇಷ್ಟೆಲ್ಲ ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಆತನ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಆ ಇಲಾಖೆಯ ಮಂತ್ರಿ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಅವ್ರ ಹೊಣೆ ಅಲ್ವಾ ಸರ್ ಇದಕ್ಕೆ? ಅವ್ರ ಹೊಣೆನೆ. ಬಟ್ ನಾನ್ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟು ವರ್ಷಗಳೊಳಗೆ ಕರ್ನಾಟಕದೊಳಗೆ ಒಳ್ಳೆ ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ದಾರೆ. ಬಟ್ ಅವರು ಹೇಳೋದು ಇವರು ಮಾಡ್ತಿಲ್ಲ. ಫಾರೆಸ್ಟ್ ಆಫ್ ವಿರೋಧ ಇದೆ. ಅವ್ರೆಲ್ಲಾ ಡಿಸಿಷನ್ಸ್ ತಗೊಳಕ್ಕೂ ಇವ್ರೇನು ಅವ್ರ ಜೊತೆ ಸಾಥ್ ಕೊಡ್ತಿಲ್ಲ. ಸೊ ಅದು ನಮಗೆ ಮಾಹಿತಿ ಬಂದಿರೋದು, ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಜೊತೆಗೆ ಕೆಲಸ ಮಾಡ್ತಿಲ್ಲ. ಅವ್ರು ಹೇಳೋದು ನಡ್ಕೊಂಡ್ ಬರ್ತಿಲ್ಲ. ಕೋಆರ್ಡಿನೇಷನ್ ಇಲ್ಲ ಅಂತನಾ? ಹೊಂದಾಣಿಕೆ ಇಲ್ಲ ಅಂತನಾ? ಕೋಆರ್ಡಿನೇಷನ್ ಇದ್ರು ಇವ್ರು ಹೇಳೋದು ಅವರು ಎಕ್ಸಿಕ್ಯೂಟ್ ಮಾಡ್ತಿಲ್ಲ. ಅದು ಆರೋಪ ಬರ್ತಾ ಇದೆ. ಮಂತ್ರಿಗಳಿಗಿಂತಲೂ ಮೇಲೆ ಹಾಗಾದ್ರೆ ಈ ಆಫೀಸರ್ ಸರ್ ಹಂಗಾಗ್ಬಿಟ್ಟಿದೆ. ಈ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತಾರಲ್ಲ, ಅವ್ರದ್ದು ಒಂದು ಲಾಬಿ ಇದೆ, ಅವ್ರದ್ದೊಂದು ಮಾಫಿಯಾ ತರ. ಅವ್ರು ಹೇಳ್ದಂಗೆ ಅವ್ರು ನೋಡ್ಕೊಡಕ್ಕೆ. ಈಗ ಎಷ್ಟೋ ವಿಷಯಗಳು ನಮ್ಗೆ ಬರುತ್ತೆ, ನಾವ್ ಇದೆಲ್ಲ ಪಬ್ಲಿಕ್ ಅವ್ರಿಗೆ ಹೇಳಕ್ ಆಗಲ್ಲ. ಬಟ್ ಏನಂದ್ರೆ ಅವರು IFS ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಎಲ್ಲಾ ತರನು ಎಫರ್ಟ್ ಗಳು ನಡೆಯುತ್ತೆ. ಈಗ ಒಂದು ಫಾರೆಸ್ಟ್ ಆಫೀಸರ್ ಗೋಕುಲ್ ಅಂತಿದ್ರು, ಅವ್ರು HMT ಮರಗಳು